ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನಂತೂ ಸೂಪರ್ ಡಪ್ಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟು ದಿನ ವಿಡಿಯೋ ಹಾಕಲಿಲ್ಲ? ಎಲ್ಲಿ ಹೋದ್ರೂ ಫ್ಯಾಮಿಲಿಯಲ್ಲಿ ಅಂದರೆ ಫ್ಯಾಮಿಲಿಗಳಲ್ಲಿ ಕೇಳ್ತಾ ಇದ್ದು, ಫ್ರೆಂಡ್ಸ್ ಕೇಳ್ತಾ ಇದ್ದು, ಯಾಕೆ ವಿಡಿಯೋ ಆಗ್ತಾ ಇಲ್ಲ ಅಂತ. ಸೊ ನಮ್ಮ ವ್ಯೂವರ್ಸು ಸಹ ಸುಮಾರು ಜನ ಕಮೆಂಟ್ ಮಾಡಿದ್ರು, ಯಾಕೆ ವಿಡಿಯೋಸ್ ಆಗ್ತಾ ಇಲ್ಲ ಅಕ್ಕ, ಯಾಕೆ ವಿಡಿಯೋಸ್ ಆಗ್ತಾ ಇಲ್ಲ ಅಂತ. ಸೊ ಯಾಕೆ ವಿಡಿಯೋಸ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ರೀಸನ್ ಇದೆ. ಸೊ ವಿಡಿಯೋದಲ್ಲೇ ಹೇಳ್ತೀನಿ. ಓಕೆ, ಹಿಂದೆ ಹೇಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಿ, ಇವಾಗಲೂ ಅದೇ ರೀತಿಯೇ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇನ್ನು ಮುಂದೆ ವಿಡಿಯೋಸನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಯಾಕೆ ವಿಡಿಯೋಸ್ ಆಗ್ತಾ ಇರಲಿಲ್ಲ ಅಂದರೆ, ನಾನೊಂದು ಚಾಲೆಂಜ್ ತೊಗೊಂಡಿದ್ದೆ. ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಿದೆಯಾ ನನ್ನಲ್ಲಿ? ನಿಮಗೆ ಕಾಣಿಸ್ತಾ ಇದೆಯಾ? ಸೊ ಸುಮಾರು ಜನ ಫ್ಯಾಮಿಲಿಗಳಲ್ಲಿ ಹೇಳ್ತಾ ಇದ್ರು, ನಾನು ಊರಿಗೆ ಹೋಗಿದ್ದೆ ಲಾಸ್ಟ್ 16th ನನ್ನ ಬರ್ಡೇ ದಿನನೇ ಊರಿಗೆ ಹೋಗಿದ್ದೆ. ನಾನು ಅಣ್ಣನ ಮಗನಿಗೆ ನಾಮಕರಣ ಇದೆ ಅಂತ ಹೇಳಿ ಊರಿಗೆ ಹೋಗಿದ್ದೆ. ಎಷ್ಟು ಜನ ನನ್ನನ್ನು ನೋಡಿ ಶಾಕ್, ಗೊತ್ತಾ? ಏನು ಇಷ್ಟು ಸಣ್ಣ ಆಗೋಗ್ಬಿಟ್ಟಿದ್ಯಾ, ಏನು ಮಾಡ್ತಾಯಿದ್ಯಾ, ಮುಖ ಚಿಕ್ಕದಾಗೋಗ್ಬಿಟ್ಟಿದೆ, ಎಷ್ಟು ಸಣ್ಣ ಆಗಿದೆಯಾ ಅಂತ. ಖುಷಿ ಆಯಿತು ನಿಜವಾಗ್ಲೂ. ನಾನು 3 ತಿಂಗಳಿಂದ ಪಟ್ಟಿರುವಂತಹ ಒಂದು ಶ್ರಮಕ್ಕೂ ಅವ್ರು ಹೇಳಿದ್ದಕ್ಕೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಎಲ್ಲರೂ ನನ್ನ ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನೋದನ್ನ ಕಂಡುಹಿಡಿತಾ ಇದ್ದಾರೆ ಅಂತ. ಎಸ್, ನಾನು ವೆಯ್ಟ್ ಲಾಸ್ ಚಾಲೆಂಜ್ ತಗೊಂಡಿದ್ದೆ. ಚಾಲೆಂಜ್ ಅಂದರೆ ನಾನೆಲ್ಲೋ ಜಿಮ್ಗೆ ಹೋಗಲಿಲ್ಲ ಅಥವಾ ವೆಯ್ಟ್ ಲಾಸ್ ಕೋಚ್ ಹತ್ರ ನಾನೇನು ಕೋಚ್ ತಗೊಂಡಿಲ್ಲ. ಮತ್ತು ಏನು ಪ್ರಾಡಕ್ಟ್ಸ್ ಏನಿದ್ದಾವೆ, ಅದು ಯಾವ ನ್ಯೂಟ್ರಿಷನ್ಸ್ ಅದು ಇದು ಇದಾವೆಲ್ಲ. ಸೊ ಆಲ್ರೆಡಿ ನಾನು ಹಿಂದೆ ಒಂದು 4 ವರ್ಷದ ಹಿಂದೆ ಒಂದ್ಸತಿ ತೊಗೊಂಡಿದ್ದೆ. ನಿಜವಾಗ್ಲೂ ಅದರಷ್ಟು ಪ್ರಾಡಕ್ಟು ನಾನು ಹೇಳಲ್ಲ ಹೆಸರು. ದಯವಿಟ್ಟು ನ್ಯೂಟ್ರಿಷನ್ ಅಷ್ಟೇ, ನ್ಯೂಟ್ರಿಷನಲ್ಲಿ ನಾನಾ ಥರದ್ದು ಬಂದಿದ್ದಾವೆ. ನ್ಯೂಟ್ರಿಷನ್ ಅಂತ ದಯವಿಟ್ಟು ಯಾರು ತಗೊತಾ ಇದ್ದೀರೋ ಇವತ್ತೇ ಈ ಕ್ಷಣನೇ ನಿಲ್ಲಿಸ್ಬಿಡಿ. ಅದು ಎಷ್ಟು ಡೇಂಜರಸ್ ಅಂದರೆ ಅದು ನಿಜವಾಗ್ಲೂ ತುಂಬಾ ಡೇಂಜರಸ್. ಅದು ಒಂದು ರೀತಿ ಅದು ವಿಷ ಅಂತಲೇ ಹೇಳ್ಬೋದು ನಮ್ಮ ದೇಹಕ್ಕೆ. ಯಾರೋ ಹೇಳಿದ್ರು ಅಂದ್ಬಿಟ್ಟು ನಾನು ನ್ಯೂಟ್ರಿಷನ್ ತಗೊಂಡೆ. ಬೇಡ, 3 ತಿಂಗಳು 4 ತಿಂಗಳು ತಗೊಂಡೆ ಅದನ್ನು ನ್ಯೂಟ್ರಿಷನ್ನ. ವೆಯ್ಟ್ ಲಾಸ್ ಆದೆ, ಒಂದು 9 kg ಆಗೋಷ್ಟು ವೆಯ್ಟ್ ಲಾಸ್ ಆಗಿ ಮತ್ತೆ ನಾನು ಎಷ್ಟು ಜಾಸ್ತಿ ಆಗಿರ್ಬೋದು, 2 ತಿಂಗಳಿಗೆ 18 kg ಜಾಸ್ತಿ ಆದೆ. ಗೊತ್ತಾ? 18 kg 2 ತಿಂಗಳಿಗೆ. ಅಷ್ಟು ಭಯಂಕರ ಒಂದು ರೀತಿ ವಿಷ ಅಂತಲೇ ಹೇಳ್ಬೋದು ಅದು, ಆ ಒಂದು ನ್ಯೂಟ್ರಿಷನ್ ಅನ್ನೋದು. ಸೊ ದಯವಿಟ್ಟು ಯಾರಾದರೂ ನ್ಯೂಟ್ರಿಷನ್ಸ್ ತಗೊತಿದ್ರೆ ಇವಾಗಲೇ ನಿಲ್ಲಿಸ್ಬಿಡಿ. ದಯವಿಟ್ಟು ಅದರಿಂದ ಮಾತ್ರ ಹೋಗ್ಲಿಕ್ಕೆ ಹೋಗ್ಬಿಡಿ. ಒಂದು ರೀತಿ ಡ್ರಗ್ಸ್ ರೀತಿ ಅದು. ಅದಕ್ಕೆ ಅಡಿಕ್ಟ್ ಆಗೋಗ್ಬಿಟ್ರೆ ನಮ್ಗೆ ಅದು ಬೇಕು ಅನ್ನೋ ಥರನೇ ಅನಿಸ್ತಾ ಇರುತ್ತೆ. ಹತ್ತತ್ರ 40,000 ಖರ್ಚು ಮಾಡಿದ್ದೀನಿ ನಾನು ಅದಕ್ಕೆ, ನ್ಯೂಟ್ರಿಷನ್ಗೆ. ಪ್ಲೀಸ್ ನಿಲ್ಲಿಸ್ಬಿಡಿ. ಓಕೆನಾ? ಆರಾಮಾಗಿ ಮನೇಲಿರುವಂಥ ಊಟ ಮಾಡಿಕೊಂಡು, ಎಕ್ಸಸೈಸ್ ಮಾಡಿಕೊಂಡು, ಯೋಗ ಮಾಡಿಕೊಂಡು, ವಾಕ್ ಮಾಡಿಕೊಂಡು ಆರಾಮಾಗಿ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ಗೊತ್ತಾ? ಸುಮ್ಮನೆ ಆ ಥರ ಪ್ರಾಡಕ್ಟ್ಸ್ ಎಲ್ಲ ತಗೊಳ್ಳೋಕ್ಕೆ ಹೋಗಬೇಡಿ. ಸೊ ನಾನು ವೆಯ್ಟ್ ಲಾಸ್ ಚಾಲೆಂಜನ್ನು ತಗೊಂಡಿದ್ದೆ. 3 ತಿಂಗಳು, ನವೆಂಬರ್ 23ನೇ ತಾರೀಕು ನಾನು ಸ್ಟಾರ್ಟ್ ಮಾಡಿದ್ದು. ಇವತ್ತೆಷ್ಟು, ಫೆಬ್ರವರಿ 20. ಹತ್ತತ್ರ ನಾನು ಒಂದು 15 kg ಆಗುವಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಕೇವಲ ಒಂದು 3 ತಿಂಗಳು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಸ್ವಲ್ಪ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಬೇಗ ವೆಯ್ಟ್ ಲಾಸ್ ಆಗೋಗ್ಬಿಡುತ್ತೆ. ಸೊ ನನಗೆ ಹತ್ತತ್ರ 1 ತಿಂಗಳಿಗೇ ನಾನು ಒಂದು 7 kg ಆಗೋಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ. ಸೊ ಆಮೇಲೆ ಕ್ರಮೇಣ ಲಾಸ್ ಆಗ್ತಾ ಬಂತು ನನ್ನ ಒಂದು ವೆಯ್ಟ್. ಯಾಕೆ ಈ ಒಂದು ಥಾಟ್ ಬಂತು ಅಂದರೆ, ಸೊ ವಿಡಿಯೋದಲ್ಲಿ ನನ್ನನ್ನು ನಾನೇ ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ. ನನಗೆ ಒಂಥರ ಅನಿಸೋದು, ಯಪ್ಪ ಎಷ್ಟು ದಪ್ಪ ಇದ್ದೀನಿ ನಾನು ಅಂತ. ನನ್ನ ವಿಡಿಯೋ ನನಗೆ ನೋಡೋದಕ್ಕೆ ಒಂಥರ ಅಸಹ್ಯ ಅನ್ನೋ ಥರ ಅನಿಸ್ತಾ, ಅಸಹ್ಯ ಅನ್ನೋದಕ್ಕಿಂತ ಏನೋ ಒಂಥರ ಬೇಜಾರು ಅನ್ನೋ ಥರ ಅನಿಸ್ತಾ ಇತ್ತು. ಎಷ್ಟು ದಪ್ಪ ಇದ್ದೀನಿ, ನನಗೆ ಕಂಫರ್ಟಬಲ್ ಆಗಿ ಡ್ರೆಸ್ಸಸ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ನನ್ನನ್ನು ನಾನೇ ನೋಡಿಕೊಂಡಾಗ ಒಂಥರ ಅನಿಸೋದು, ನನ್ನ ಕೈಲೇ ನೋಡೋಕ್ಕಾಗ್ತಾ ಇಲ್ಲ, ಇನ್ನು ವ್ಯೂವರ್ಸ್ ಹೆಂಗೆ ನೋಡ್ತಾರೆ ಅಂತ. ಸೊ ಅದಕ್ಕೋಸ್ಕರ ಒಂದು ಚಾಲೆಂಜನ್ನು ತಗೊಂಡೆ. ಎಸ್, ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅಂತ ಹೇಳಿ ಒಂದು ಸ್ಟ್ರಾಂಗಾಗಿ ನಿರ್ಧಾರ ತಗೊಂಡು ನನ್ನ ಒಂದು ವೆಯ್ಟ್ ಲಾಸನ್ನು ಮಾಡೋದಕ್ಕೆ ಶುರು ಮಾಡಿದೆ.
ಲಾಸ್ ಆಗ್ತಾ ಬಂತು ನನ್ನ ಒಂದು ವೆಯ್ಟ್. ಯಾವ ರೀತಿ ಮಾಡ್ತಿದ್ದೆ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಹೇಳ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ವೆಯ್ಟ್ ಲಾಸ್ ಮಾಡಬೇಕು, ಇಂಟ್ರೆಸ್ಟ್ ಇರುತ್ತೆ. ಯಾಕಂದರೆ ಇವಾಗೆಲ್ಲನೂ ಸಿಕ್ಕಾಬಟ್ಟೆ ಒಂದು ವೆಯ್ಟ್ ಲಾಸ್ ನಾವು ಚೆನ್ನಾಗಿರಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ನೋಡೋದಕ್ಕೆ ಫಿಟ್ ಆಗಿರಬೇಕು ಅನ್ನೋದು ಪ್ರತಿಯೊಬ್ಬರದು ಕನಸು. ಅದು ನಂದು ಅಷ್ಟೇ. ನಾನು ಚೆನ್ನಾಗಿರಬೇಕು, ನಾನು ಒಳ್ಳೆ ಬಟ್ಟೆ ಹಾಕೋಬೇಕು, ನಾನು ಎಲ್ಲರ ಸ್ಲಿಮ್ಮಾಗಿ ಕಾಣಿಸ್ಬೇಕು ಅಂತ. ಈ ದಪ್ಪ ಇದ್ದಷ್ಟು ಏನು ಗೊತ್ತಾ, ಆರೋಗ್ಯದ ಸಮಸ್ಯೆ. ನಾನು ಸುಮಾರು ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ನನ್ನ ಕಾಲು ತುಂಬ ಪೇಯ್ನ್ ಆಗ್ತಿದೆ, ಬ್ಯಾಕ್ ಪೇಯ್ನ್ ಬರ್ತಿದೆ ಅಂತ. ಸೊ ಎಷ್ಟು ಅದರಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂದರೆ, ಯಾವಾಗ ನಾನು ಸ್ಟಾರ್ಟ್ ಮಾಡ್ತೀನಿ, ನಿಜ ನಾನು ಸ್ಟಾರ್ಟ್ ಮಾಡ್ತೀನಾ ಅಂದರೆ ವೆಯ್ಟ್ ಲಾಸ್ ಚಾಲೆಂಜ್ ನಾನು ನಿಜವಾಗ್ಲೂ ಮಾಡ್ತೀನಾ, ತೂಕ ಕಡಿಮೆ ಮಾಡ್ಕೊಳ್ತೀನ, ನಾನು ಯಾವಾಗ ಸಣ್ಣ ಆಗ್ತೀನಿ, ಇದೇ ಟೆನ್ಷನ್ ಆದರೆ ಅಂದ್ಕೊಳೋದು. ಮತ್ತು ಚೆನ್ನಾಗಿ ಊಟ ಮಾಡೋದು, ಟೈಮ್ ಕರೆಕ್ಟಾಗಿ ಊಟ ಮಾಡ್ತಿರ್ಲಿಲ್ಲ, ವಾಕ್ ಮಾಡ್ತಿರ್ಲಿಲ್ಲ, ನೀರು ಕುಡಿತಿರ್ಲಿಲ್ಲ, ಯೋಗ ಇಲ್ಲ, ಎಕ್ಸಸೈಸ್ ಇಲ್ಲ, ಏನಿಲ್ಲ. ಚೆನ್ನಾಗಿ ಊಟ ಮಾಡೋದು, ಆರಾಮಾಗಿ ಬಾಚ್ಕೊಳ್ಳೋದು, ಇದ್ರೆ ಮನೆ ಕೆಲಸ ಮಾಡೋದು, ಒಂದು ಸ್ವಲ್ಪ ಕೆಲಸ ಮಾಡೋದು, ಸ್ವಲ್ಪ ಅಂತ ಕುತ್ಕೊಳ್ಳೋದು, ಸಾಗೋಗ್ಬಿಡೋದು. ಇವಾಗಂತೂ ಅಂದರೆ ಇವಾಗ ನಾನು ಏನು ವೆಯ್ಟ್ ಲಾಸ್ ಆದಾಗಿಂದನೂ ಬಡ ಅಂತ ಎಲ್ಲ ಕೆಲಸನೂ ಒಂದು 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸನ ಮುಗಿಸ್ಬಿಡ್ತೀನಿ. ಓಕೆನಾ? ಸೊ ಇವಾಗ ಎಲ್ಲ ಕೆಲಸ ಮುಗಿಸಿ ಪೂಜೆ ಗೀಜೆ ಎಲ್ಲ ಆಯಿತು. ಸೊ ಫ್ರೀ ಆಗಿದ್ದೆ. ನೋಡೋಣ ಇವತ್ತಿಂದನಾದರೂ ನಾನು ವಿಡಿಯೋಸನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಎಷ್ಟು ವೆಯ್ಟ್ ಗೇನ್ ಆಗಿದ್ದೆ, ಪ್ರೆಸೆಂಟ್ ಇವಾಗ ನಾನು ಎಷ್ಟಿದ್ದೀನಿ, ಏನೇನೆಲ್ಲ ತೊಗೊತಾ ಇದ್ದೀನಿ, ಯಾವ ಥರ ಊಟ ತೊಗೊತಾ ಇದ್ದೀನಿ, ಯಾವ ಟೈಮ್ ತೊಗೊಳ್ತಾ ಇದ್ದೀನಿ, ಎಷ್ಟು ಲೀಟ್ರ್ ನೀರು ಕುಡಿತಾ ಇದ್ದೀನಿ, ಹಾಗೆ ನನ್ನ ಒಂದು ವೆಯ್ಟ್ ಲಾಸ್ಗೆ ಯೋಗ ಮತ್ತು ಎಕ್ಸಸೈಸ್ ಯಾವ ರೀತಿ ಮಾಡ್ತಾ ಇದ್ದೀನಿ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಹೇಳ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಓಕೆನಾ? ಸೊ ನನ್ನ ಚಾನಲ್ಗೆ ಜಾಯ್ನ್ ಆಗಿ ನೀವು ಸಹ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ₹1 ಒಂದು ನಯ ಪೈಸಾ ಖರ್ಚಿಲ್ಲದೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಓಕೆನಾ? ಮನೇಲಿರುವಂಥ ಪದಾರ್ಥಗಳನ್ನ ಹೆಲ್ತಿ ಫುಡ್ಡನ್ನು ತೊಗೊಂಡು ಆರಾಮಾಗಿ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ಓಕೆನಾ? ಖಂಡಿತ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಈ ಒಂದು ನಾನು ನೆಕ್ಸ್ಟ್ ಹಾಕುವಂತಹ ವಿಡಿಯೋಸು. ಯಾರ್ಯಾರೆಲ್ಲ ತೂಕ ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಯಾರೆಲ್ಲ ಚೆನ್ನಾಗಿ ಕಾಣಿಸ್ಬೇಕು, ಸ್ಲಿಮ್ಮಾಗಿ ಕಾಣಿಸ್ಬೇಕು, ನನಗೆ ಅಂದರೆ ಒಳ್ಳೆ ಬಟ್ಟೆಗಳು ಹಾಕೋಬೇಕು ಅಂತ ಯಾರ್ಯಾರೆಲ್ಲ ಅಂದ್ಕೊಂಡಿದ್ದೀರೋ, ಸೊ ಖಂಡಿತವಾಗ್ಲೂ ನನ್ನ ಒಂದು ಚಾನಲ್ಗೆ ಜಾಯ್ನ್ ಆಗಿ ನಾನು ಯಾವ್ಯಾವ ರೀತಿ ಫುಡ್ ತಗೊಳ್ತೀನಿ ಏನು ಅನ್ನೋದನ್ನು ನಾನು ಪ್ರತಿಯೊಂದು ಇನ್ಮೇಲೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನಾನು ಇನ್ನೂ ಒಂದು ಅಷ್ಟು ದಿನ ಹೋದ್ಮೇಲೆ ವಿಡಿಯೋಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಇವಾಗಲೇ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಮ ಜೊತೆ ನಾನು ಸಹ ಇನ್ನೂ ಒಂದು 15 kg ಆಗೋಷ್ಟು ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಜೊತೆ ವೆಯ್ಟ್ ಲಾಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ. ನಾನು ಏನೇನೆಲ್ಲ ತಗೊಳ್ತಾ ಇದ್ದೀನಿ ಏನು ಅನ್ನೋದನ್ನು ಹಾಕಿದ್ರೆ ನೀವು ಸಹ ನೋಡ್ತೀರಾ, ನೀವು ಸಹ ವೆಯ್ಟ್ ಲಾಸ್ ಮಾಡ್ತೀರಾ ಸಾರಿ ಏನು ಮಾತಾಡ್ತಾ ಇದ್ದೀರೋ ಗೊತ್ತಿಲ್ಲ, ವೆಯ್ಟ್ ಲಾಸ್ ಮಾಡ್ತೀರಾ. ಸೊ ನನಗೂ ಕಮೆಂಟ್ಸ್ ಎಲ್ಲ ಬಂದಾಗ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಇವತ್ತಿಂದಲೇ ಸ್ಟಾರ್ಟ್ ಮಾಡಿಬಿಡೋಣ. ಹೆಂಗೋ ಇವತ್ತು ಏನು ಗುರುವಾರ, ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ವ, ಸೊ ಗುರುವಾರ ಒಳ್ಳೆ ದಿನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಓಕೆನಾ? ಹಾಗೆ ತುಂಬ ಜನ ಹೇಳ್ತಾರೆ ವಿಡಿಯೋಸಲ್ಲೆಲ್ಲ 3 ಟೈಮು ಊಟ ಮಾಡ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡಿ, ಸ್ವೀಟ್ಸ್ ತಿಂದು ವೆಯ್ಟ್ ಲಾಸ್ ಮಾಡಿ, ರೈಸ್ ತಿಂದು ವೆಯ್ಟ್ ಲಾಸ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಏನೇನೋ ಹೇಳ್ತಾರೆ, ಒಂದು ವಾರ ಪೂರ್ತಿ ನಾನ್ ವೆಜ್ ತಿನ್ನಿ, ಒಂದು ವಾರ ಪೂರ್ತಿ ಸ್ವೀಟ್ ತಿನ್ನಿ, ನೀರು ಕುಡೀರಿ, ಲಿಕ್ವಿಡ್ ಡಯಟ್ ಮಾಡಿ ಒಂದು ವಾರ ಪೂರ್ತಿ ಆ ಥರ ಮಾಡಿದ್ರೆ ಬೇಗ ಸಣ್ಣ ಆಗ್ತಾರೆ ಅಂತ ಏನೇನೋ ತಮ್ಮನೆಲ್ಲ ನೋಡಿದ್ದೀನಿ ನಾನು. ಬಟ್ ನಾನು ಯಾವುದೇ ರೀತಿಯಾದಂಥ ವಿಡಿಯೋಸನ್ನು ನೋಡಿ ನಾನು ವೆಯ್ಟ್ ಲಾಸ್ ಮಾಡ್ತಾ ಇಲ್ಲ. ಜಸ್ಟ್ ನಾನು ಎಕ್ಸಸೈಸ್ಗೆ ಮತ್ತು ಯೋಗಕ್ಕೆ ಮಾತ್ರ ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತೀನಿ, ಅಷ್ಟೇ ಬಿಟ್ಟರೆ ಸೊ ಬೇರೆ ಯಾವುದು ನಾನು ವಿಡಿಯೋಸನ್ನು ನೋಡಿ ಇನ್ನೊಬ್ಬರು ನೋಡಿಕೊಂಡು ನಾನು ಈ ಒಂದು ಚಾಲೆಂಜನ್ನು ತೊಗೊಂಡಿಲ್ಲ. ನಾನೇ ಓನಾಗಿ ನಾರ್ಮಲಾಗಿ ಗೊತ್ತಿರುತ್ತಲ್ವಾ, ಸೊ ಅಷ್ಟು ಮಾತ್ರ ನಮಗೆ ಜ್ಞಾನ ಇಲ್ಲದೆ ಇದ್ದರೆ ಹೆಂಗೆ ಅಂದರೆ, ಫುಡ್ಡೆಲ್ಲ ನಮ್ಗೆ ಏನೇನು ಬೇಕು ಇವಾಗ ನಾವು ಪ್ರತಿಯೊಂದು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರುವಂಥದ್ದೇ. ಅದಕ್ಕೆ ಏನೋ ಊಟ ಮಾಡಬೇಕಾದ್ರೆ ಸೊ ಹಣ್ಣು ತರಕಾರಿ ಎಲ್ಲ ಜಾಸ್ತಿ ತಿನ್ನಬೇಕು, ಮತ್ತು ಕ್ಯಾಲರೀಸ್ ಕಮ್ಮಿ ಇರುವಂಥ ಫುಡ್ಡನ್ನು ತೊಗೋಬೇಕು ಅನ್ನೋದು ನಾವು ಚಿಕ್ಕ ವಯಸ್ಸಿಂದ ನಮಗೆ ಅಂದರೆ ನಮ್ಗೆ ಹುಷಾರು ಬಂದಾಗಿದ್ದಾರೋ ನಾವು ಅದನ್ನು ಕೇಳ್ಕೊಂಬಂದಿರೋ, ಸೊ ಅದನ್ನು ನಾವು ಫಾಲೋ ಮಾಡ್ತಾ ಇರಲಿಲ್ಲ ಅಷ್ಟೇ. ಸೊ ಇವಾಗ ಫಾಲೋ ಅಂದರೆ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದ್ರಿಂದ ಸೊ ಆರಾಮಾಗಿ ನಂದು ಒಂದು 15 kg ಆಗುವಷ್ಟು ವೆಯ್ಟ್ ಲಾಸ್ ಮಾಡಿದ್ದೀನಿ. ಓಕೆನಾ? ಎಷ್ಟು ಒಂದು ಬ್ಯಾಕ್ ಪೇಯ್ನ್ಗೆ ಮತ್ತು ನಾನು ಒಂದು ಹಿಮ್ಮಡಿ ನೋವಿಗೆ ತೂಕಕ್ಕೆ ಅದೆಲ್ಲ ಆಗ್ತಾ ಇದ್ದಿದ್ದು, ಬಟ್ ನನಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ನನಗೆ ಅನಿಸ್ತಾ ಇತ್ತು ಮೇ ಬಿ ನಾನು ತೂಕ ಇರೋದಕ್ಕೋಸ್ಕರ ಆ ಥರ ಆಗ್ತಾ ಇದೆಯೇನೋ ಏನೋ ಅಂತ ಅಂದ್ಕೊಳ್ತಿದ್ದೆ. ಬಟ್ ಅಷ್ಟೊಂದು ನಾನು ಅದನ್ನು ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಇವಾಗ ನಾನು ನನ್ನ ತೂಕ ಕಮ್ಮಿ ಆದಾಗಿಂದ ನನಗೆ ಯಾವುದೇ ರೀತಿಯಾದಂತಹ ಹಿಮ್ಮಡಿ ನೋವಾಗಿರಲಿ, ಬ್ಯಾಕ್ ಪೇಯ್ನ್ ಆಗಿರಲಿ, ಮತ್ತು ಇಲ್ಲೆಲ್ಲ ನೋವು ಬರೋದು. ಸೊ ನೋಡ್ತಿರ್ಬೋದು ಇಲ್ಲೆಲ್ಲ ಎಷ್ಟು ವೆಯ್ಟು ಎಷ್ಟು ಸಣ್ಣ ಕಾಣಿಸ್ತಿದೆ ಅಂತ. ಓಕೆನಾ?
ಈಗ ಕಾಣಿಸ್ತಿದ್ದೀನಿ ನೀರಿ ಒಂದು ನಿಮಿಷ. ನಾನು ಎಷ್ಟು ಸಣ್ಣ ಆಗಿದ್ದೀನಿ, ಎಷ್ಟು ನನ್ನ ಬಾಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ಇನ್ನೂ ಒಂದು 15 kg ಆಗುವಷ್ಟು ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು. ಟೋಟಲ್ ನಂದು ಬಂದು 60ಗೆ ಇದೆ ನಂದು ಟಾರ್ಗೆಟ್. 60ಗೆ ಇದೆ ನಂದು ಟಾರ್ಗೆಟು. ಸೊ ಕೆಲವೊಂದು ಫಸ್ಟ್ ಫೋಟೋಸ್ ಹಾಕ್ತೀನಿ ನೋಡಿ, ನಾನು ಎಷ್ಟು ದಪ್ಪ ಇದೆ ಮತ್ತು ನಾನು ಯಾವ ಥರ ಫುಡ್ಡೆಲ್ಲ ತೊಗೊತಾ ಇದೆ ಏನು ಅಂತ ಕೆಲವೊಂದಷ್ಟು ಫೋಟೋಸನ್ನು ಹಾಕ್ತೀನಿ ನೋಡಿ, ಓಕೆನಾ. ಸೊ ಮತ್ತು ನಾನು ವೀಡಿಯೋಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ 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 ಹೀಗೆ ಸಪೋರ್ಟ್ ಮಾಡ್ತಾ ಇರಿದೆ, ಹೇಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಿ. ಸೊ ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರ್ಯಾರೆಲ್ಲ ಚಾಲೆಂಜ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರ ವೆಯ್ಟ್ ಲಾಸ್ ಬಗ್ಗೆ, ಸೊ ಅವರು ಸಹ ನನಗೆ ಏನೋ ಕಮೆಂಟ್ ಮೂಲಕ ತಿಳಿಸಿ, ಅಕ್ಕ ನಾನು ಈ ಒಂದು ಚಾಲೆಂಜನ್ನು ತೊಗೊಳ್ತೀನಿ ಅಂತ ಹೇಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಓಕೆನಾ. ಸೊ ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿಪ್ಪ, ಓಕೆನಾ. ಯಾರ್ಯಾರೆಲ್ಲ ಜಾಯ್ನ್ ಆಗ್ತಿದ್ರ ಸೊ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದಿದ್ದಾರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಆದಂಥ ವಿಡಿಯೋಗಳೊಂದಿಗೆ, ವೆಯ್ಟ್ ಲಾಸ್ ವಿಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.